ಈಗಾಗಲೇ ಸುಮಲತಾ ಅವರು ಅನೇಕ ವಿಚಾರಗಳನ್ನ ಇವತ್ತು ಪ್ರಸ್ತಾಪ ಮಾಡಿದ್ರು. ಐಟಿ ರೇಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರಬಹುದು ಅಥವಾ ಜಂಟಿ ಸಮಾವೇಶಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ರಿಪೋರ್ಟರ್ ಕಿರಣ್ ಜೊತೆ ಮಾತನಾಡಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಹೇಳಿದ್ದೇನು ನೋಡೋಣ. ಪಕ್ಷೇತರ ಅಭ್ಯರ್ಥಿ ಆಗಿರ್ತಕ್ಕಂತ ಸುಮಲತಾ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್ ಹೇಳಿ, ಈಗ ಅಭದ್ರತೆ ಕಾಡ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ, ಯಾಕೆ ಈ ತರ ಅಭದ್ರತೆ ಕಾಡ್ತಾ ಇದೆ? ನಿನ್ನೆ ಸಿಎಂ ಹೇಳಿಕೆ ಇದೆಯಲ್ಲ, ಖಂಡಿತ ಅದರಲ್ಲಿ ಏನೋ ಒಂದು ಬೆದರಿಕೆ ನನಗೆ ಕಾಣಿಸ್ತಾ ಇದೆ. ಯಾಕೆಂದರೆ ಕಲ್ಲು ತೂರಾಟ ಮಾಡೋದು, ಇಂತಹ ಒಂದು ವೈಲೆಂಟ್ ಆ್ಯಕ್ಟ್ಸ್ ಮಾಡೋದು ಅವ್ರ ಪಕ್ಷದಿಂದ ಅವ್ರು ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಮೊನ್ನೆ ಅಷ್ಟೇ ಒಂದು ದರ್ಶನ್ ಅಭಿಮಾನಿಗೆ ಲಾಠಿ ಚಾರ್ಜ್ ಮಾಡಿಸಿದ್ರಂತೆ. ದರ್ಶನ್ ಡಿ ಬಾಸ್ ಅಂತ ಯಾರೋ ಕೂಗ್ತಾ ಇದ್ರಂತೆ ಇವ್ರ ಪ್ರಚಾರದ ವೇಳೆ. ಅವ್ರನ್ನ ಕರ್ಕೊಂಡು ಹೋಗಿ ಅವರು ಲಾಠಿ ಚಾರ್ಜ್ ಮಾಡಿ ಆ ಹುಡುಗ ನನ್ನ ಹತ್ರ ಬಂದು ತೋರಿಸಿದ್ದಾನೆ. ಮೈಯೆಲ್ಲ ಅವನಿಗೆ ಕೆಂಪಿಗೆ ಲಾಠಿ ಚಾರ್ಜ್ ಮಾರ್ಕ್ಸ್ ಕಾಣಿಸ್ತಾ ಇತ್ತು. ಆಮೇಲೆ ಮೊನ್ನೆ ಮದ್ದೂರಲ್ಲಿ ಯಶ್ ಹೋದಾಗಲೂ ಈ ಥರ ಒಂದು ಘಟನೆ ನಡೀತಿತ್ತು. ಅಲ್ಲಲ್ಲಿ ಅವರು ಪೊಲೀಸ್ನ ಒಂದು ಸಹಕಾರ ಮಿಸ್ಯೂಸ್ ಮಾಡಿಕೊಂಡು ಅಧಿಕಾರವನ್ನು ಈ ರೀತಿ ಒಂದು ಕೆಲಸವನ್ನು ಅವ್ರು ಮಾಡ್ತಿದ್ದಾರೆ. ಈಗ ಕಲ್ಲು ತೂರಾಟ ಅಂತ ಮಾತು ಅವರು ಸಿಎಂ ಬಾಯಲ್ಲಿ ಬಂತು ಅಂದರೆ ಅದು ತುಂಬ ದೊಡ್ಡ ವಿಷಯ. ಅದನ್ನು ನಾನು ಲೈಟಾಗಿ ತಗೊಳ್ಳೋಂಥ ವಿಷಯನೇ ಅಲ್ಲ. ಈ ವಿಷಯ ನಾನು ಎಲೆಕ್ಷನ್ ಕಮಿಷನ್ ಅವ್ರಿಗೆ ಕಂಪ್ಲೇಂಟ್ ಮಾಡಿದಾಗ ಅವರು ತುಂಬ ಶಾಕ್ ಆದರು. ಈ ಮಾತನ್ನು ಸಿಎಂ ಮಾಡಿದಾರಾ ಅನ್ನೋವಂಥ ಶಾಕಲ್ಲಿದ್ದರು ಅವರು. ಖಂಡಿತ ನಾವು ಎಲ್ಲ ಸೆಕ್ಯೂರಿಟಿ ಪ್ರೊವೈಡ್ ಮಾಡ್ತೀವಿ. ನಾನು ಹೇಳಿದ್ದೀನಿ, ನನಗೆ ದರ್ಶನ್ಗೆ, ಯಶ್ಗೆ, ಅಭಿಷೇಕ್ಗೆ ನೀವು ಖಂಡಿತ CRPF ಪ್ರೊಟೆಕ್ಷನ್ನ ನೀಡಬೇಕು. ಯಾಕೆಂದರೆ ಲೋಕಲ್ ಪೊಲೀಸ್ನ ಇವರು ಬಹಳ ಮಿಸ್ಯೂಸ್ ಮಾಡ್ಕೊಳ್ತಿದ್ದಾರೆ ಅನ್ನೋ ಒಂದು ಮಾತನ್ನ ನಾನು ಹೇಳಿದ್ದೀನಿ. ಅಂದರೆ ಭಯ ಇದೆ ಅನಿಸುತ್ತಾ ಈ ರೀತಿ ಮಾತಾಡೋದು? ಏನಾದರೂ ಏನೋ ಪ್ಲ್ಯಾನ್ ಮಾಡ್ತಿದ್ದಾರೆ ಅಂತ ಸೂಚನೆಗಳಿವೆ. ಖಂಡಿತ ಈ ಥರದ್ದು ಒಂದು ಕುತಂತ್ರದ ಪ್ಲ್ಯಾನ್ಗಳು ಬಿಗಿನಿಂಗಿಂದನೂ ಅವರು ಎಲ್ಲ ಹಂತದಲ್ಲೂ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಇವಾಗ ಇನ್ನೇನು ಈ ಕೊನೆ ಹಂತಕ್ಕೆ ಬಂತು ಚುನಾವಣೆದು, ಏನು ಪ್ಲ್ಯಾನ್ ಮಾಡ್ತಾರೋ ನನಗೆ ಗೊತ್ತಿಲ್ಲ. ಆದರೆ ಅದು ಒಳ್ಳೆ ಪ್ಲ್ಯಾನ್ ಅಂತೂ ಅವರಲ್ಲಿ ಎಲ್ಲೆಲ್ಲೂ ಇಲ್ಲ. ಅಂದರೆ ಥ್ರೆಟ್ನಿಂಗ್ ರಾಜಕಾರಣ ಮಾಡ್ತಾ ಇದ್ದಾರೆ. ಥ್ರೆಟನಿಂಗು, ದಬ್ಬಾಳಿಕೆ, ದೌರ್ಜನ್ಯ, ಇದನ್ನು ಬಿಟ್ಟರೆ ಇನ್ನೇನು ಮಾಡ್ತಾ ಇಲ್ಲ ಅವರು. ಶಿವರಾಮೇಗೌಡ ಒಂದು ಮಾತು ಹೇಳ್ತಾ ಇದ್ರು, ಸುಮಲತಾ ಪ್ರಚಾರಕ್ಕೆ ಬರ್ತಾರೆ, ಟೂರಿಂಗ್ ಟ್ಯಾಕಿಸ್ ಥರ ಅಷ್ಟೇನಾ, ಅವ್ರಿಗೆ ಮತ ಹಾಕಬೇಡಿ. ನೋಡಿ, ಶಿವರಾಮೇಗೌಡ ವಿಷಯ ನನ್ನ ಹತ್ರಕ್ಕೆ ತರಬೇಡಿ. ಅವ್ರ ಮಾತಿಗೆ ನನ್ನ ಹತ್ರ ಬೆಲೆನೇ ಇಲ್ಲ. ಅವ್ರ ವಿಷಯಕ್ಕೆ ನಾನು ರೆಸ್ಪಾಂಡ್ ಮಾಡಿದ್ರೆ ಅದು ಅವ್ರಿಗೆ ಒಂದು ಪ್ರಚಾರ ಮಾಡ್ದಂಗೆ ಆಗುತ್ತೆ. ನನಗೆ ಐ ಡೋಂಟ್ ವಾಂಟ್ ಟು ಡೂ ದ್ಯಾಟ್. ಅವ್ರಿಗೆ ಅಷ್ಟು ಬೆಲೆ ಅವ್ರ ಪಾರ್ಟಿನಲ್ಲೇ ಇಲ್ಲ, ನಾನೇನಕ್ಕೆ ಕೊಡಬೇಕು? ಈಗ ಸಿದ್ದರಾಮಯ್ಯ, ದೇವೇಗೌಡರು ಬಂದಿದ್ದಾರೆ, ನಿಮಗೆ ಕಾಂಗ್ರೆಸ್ ಸಪೋರ್ಟ್ ಇದೆ ಅಂತ ಹೇಳ್ತಾ ಇದ್ರಿ. ಇಬ್ಬರು ಬಂದಿರೋದು ವೋಟ್ ಸೆಳೆಯೋದಕ್ಕೆ. ಈಗ ನಿಮ್ಗೆ ಏನಾದರೂ ಕಡಿಮೆ ಆಗೋ ಚಾನ್ಸಸ್ ಇದೆಯಾ ವೋಟ್? ನನಗೆ ಆ ಥರ ಅನ್ನಿಸ್ತಾ ಇಲ್ಲ. ಯಾಕೆಂದರೆ ನನ್ನ ಪರ ಯಾವ ಜನ ಇದ್ದಾರೆ, ಅವ್ರು ಅಂಬರೀಷ್ ಅವ್ರನ್ನ ಪ್ರೀತಿಸೋ ಜನ. ಆ ಜನ ಯಾರನ್ನ ನೋಡಿ ಅವರೇನು ಚೇಂಜ್ ಆಗಲ್ಲ. ಈಗ ರೆಸ್ಪಾನ್ಸ್ ಹೇಗಿದೆ? ಇವತ್ತು ಮಕ್ಕಳ ಜೊತೆ ಎಲ್ಲ ಇಂಟ್ರ್ಯಾಕ್ಟ್ ಮಾಡಿದ್ರಿ, ಹೇಗಿದೆ? ಮಕ್ಕಳು ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾರೆ. ಈ ಒಂದು ಪ್ರಚಾರ ನನ್ನ ಪರ ಅವ್ರು ಮಾಡ್ತಿದ್ದಾರೆ. ತುಂಬ ಸಂತೋಷ ಆಗುತ್ತೆ. ಯಾಕೆಂದರೆ ಮನೆಯಲ್ಲಿ ಅವರೂ ಹೇಳ್ಕೊಡ್ತಾರಂತೆ. ಹಾಗಾಗಿ ನನ್ನ ಪ್ರಚಾರಕರ್ತರ ಅವರೇ ಆಗಿದ್ದಾರೆ. ಈಗ ಮಕ್ಕಳು ಎಲ್ಲ ಕಡೆ ಇದೇ ಒಂದು ನೋಡ್ತಾ ಇದ್ದೀನಿ ನಾನು. ಅಂದರೆ ಈಗ ಸ್ಪರ್ಧೆ ಬಿಟ್ಟು ನೀವೊಬ್ಬರು ಹೀರೋಯಿನ್ ಆಗಿದ್ರಿ, ಹಾಗಾಗಿ ತುಂಬ ಜನ ಬಂದು ಸೆಲ್ಫಿ ತಗೊಳ್ಳೋದಕ್ಕೂ ಬರ್ತಾರೆ. ಅಲ್ಲ, ಸೆಲ್ಫಿ ತಗೊಳ್ಳೋದು ಅವ್ರ ಪ್ರೀತಿಯಿಂದ ಬರ್ತಾರೆ. ಅದು ಇವಾಗಲ್ವಲ್ಲ, ಮೊದಲಿಂದನೂ ಅದೇ ಥರ ನಡೀತಾ ಇದೆ. ಇವಾಗ ಒಂದೊಂದು ಕಡೆಗೂ ಹೋಗಿ ಅವ್ರನ್ನ ಪರ್ಸ್ನಲಾಗಿ ಮೀಟ್ ಮಾಡೋ ಒಂದು ಅವಕಾಶ ಅವ್ರಿಗೂ ಅದೊಂದು ಅವಕಾಶ ಸಿಗುತ್ತೆ. ಸೆಲ್ಫಿ ತಗೊಂಡು ಅದೊಂದು ಮೆಮರಿಯಾಗಿ ಇಟ್ಕೊಳ್ಳೋಕ್ಕೆ. ನಿಖಿಲ್ ಗಾಡಿಯಲ್ಲಿ ಅಂಬರೀಷ್ದು ಫೋಟೋ ಇತ್ತು, ಅದು ಇದೆ ಅಂತ ಕಾರಣಕ್ಕೆ ಕೆಳಗಿಳಿದ್ಬಿಟ್ರು, ಅವರು ಪ್ರಚಾರ ಮಾಡಲಿಲ್ಲ, ಮುಂದೆ ಹೋಗಲಿಲ್ಲ. ಏನು ಅನಿಸುತ್ತೆ ಅದು? ನಿಜವಾಗ್ಲೂ ಅವ್ರ ಪ್ರಚಾರದ ಬಗ್ಗೆ ನನಗೇನು ಹೇಳೋಕ್ಕೆ ಇಲ್ಲ. ಯಾಕೆಂದರೆ ನಾನು ಯಾವತ್ತೂ ಅವ್ರ ಪ್ರಚಾರ, ಅವ್ರ ಪರ ಯಾರು ಬರ್ತಿದ್ದಾರೆ ಇದ್ರ ಬಗ್ಗೆ ಕಮೆಂಟೇ ಮಾಡಿಲ್ಲ. ನಾನು ಈಗಲೂ ಮಾಡಲ್ಲ. ಯಾರ್ಯಾರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಈಗ ಥ್ರೆಟ್ನಿಂಗ್ ಮಾಡ್ತಾ ಇದ್ದಾರೆ, ಈ ಥರ ಸಿಚುವೇಶನ್. ನಾನು EC ಎಲೆಕ್ಷನ್ ಕಮಿಷನರ್ ಕರ್ನಾಟಕ ಅವ್ರಿಗೆ, ಸಂಜೀವ್ ಕುಮಾರ್ ಅವ್ರಿಗೆ ನಾನು ಹೇಳಿದ್ದೆ ಈ ವಿಷಯ. ಅಟ್ ದ ಸೇಮ್ ಟೈಮ್ SP ಅವ್ರಿಗೆ, IG ಅವ್ರಿಗೆ ನಾವು ಕಂಪ್ಲೇಂಟ್ ಫಾರ್ವರ್ಡ್ ಮಾಡಿದ್ದೀವಿ. ಸೆಕ್ಯೂರಿಟಿ ಪ್ರೊವೈಡ್ ಮಾಡಿದಾರಾ? ನಿನ್ನೆ ಕಂಪ್ಲೇಂಟ್ ಕೊಟ್ಟರು, ಇದುವರೆಗೂ ಏನಾದರೂ ಕೊಟ್ಟಿದ್ದಾರೆ? ಅದು ನನಗೇನು ಗೊತ್ತಾಗಿಲ್ಲ. ನಾನು ಅದನ್ನು ತಿಳ್ಕೊಬೇಕಾಗಿದೆ. ಇದಿಷ್ಟು ಸುಮಲತಾ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಕಿರಣ್, ನ್ಯೂಸ್ 18 ಕನ್ನಡ, KR ಪೇಟೆ.